ಜೀವಿತ ಎಲ್ಲವಳೆ ಎಲ್ಲಿದ್ದಾಳೆ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಅವಳಿಗೆ ಆಪ್ರೇಷನ್ ಆಗಿದೆ. ಇವಾಗ ಅವ್ರ ಅಮ್ಮನ ಮನೇಲೇ ಇದ್ದಾಳೆ. ಅವ್ರ ಅಮ್ಮ ಕರ್ಕೊಂಡು ಹೋಗಿದ್ದಾರೆ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಅದಕ್ಕೆ ಮಾತಾಡ್ಸ್ಕೊಂಬರೋಣ, ಅವಳು ಹೇಗಿದ್ದಾಳೆ, ಅವಳು ಹೆಲ್ತ್ ಹೇಗಿದೆ ಅಂತೇಳಿ ಮಾತಾಡ್ಸ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ದಿನಗಳ ನಂತರ ಗಿರ್ಜಿಂಬೆ ವಿಡಿಯೋ ಬರೋದಿಲ್ಲ, ಸಹಕರಿಸಿ. ಕಾರಣ ಅದು ಬೇರೆಯೇ ಇದೆ, ಅದು ಹೇಳೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಸಹಕರಿಸ್ಬೇಕಂತ ಹೇಳಿ. ಅದು ನಮ್ಮ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ಅಲ್ಲ, ಬೇರೆ ಕಡೆ ಆಗಿರೋವಂಥ ಪ್ರಾಬ್ಲಮ್ಮು. ಒಂದು ಸ್ವಲ್ಪ ದಿನದ ಮಟ್ಟಿಗೆ ಗಿರ್ಜಿಂಬೆ ಕತೆ ಬರೋದಿಲ್ಲ. ದಯವಿಟ್ಟು ಎಲ್ಲರೂ ಸಹಕರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ವಿಡಿಯೋಗೆ ಹಾಕಿ ಯಾಕೆ ಆಗ್ತಾ ಇಲ್ಲ ಅಂತ. ಸ್ವಲ್ಪ ದಿನ, ಇನ್ನೊಂದು ವಾರ 15 ದಿವಸದ ಮಟ್ಟಿಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೋಡೋಣ, ಆದರೆ ಆಗ್ತೀನಿ. ಅದು ಸರಿ ಹೋದರೆ ಆಗ್ತೀನಿ. ಏನಪ್ಪ ಸಂತು, ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ ನಾಗಮಂಟಿ, ಜೀವಿತ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಮಾತ್ರೆ ಗೀತ್ರೆ ಎಲ್ಲ ನುಂಗಿದ್ಲ ಅಂತ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲಿಂದ ಕರ್ಕೊಂಬಂದ್ವಿ. ಅವ್ರ ಅಮ್ಮನೇ ಅಲ್ಲಿಗೆ ಕರ್ಕೊಂಡು ಹೋಗೈತೆ. ಅದಕ್ಕೆ ಬಿಡಪ್ಪ ಅಂತ ಇಲ್ಲೇ ಇದ್ರು ಇರ್ತಾಳೆ ಅಂತು, ಅದಕ್ಕೆ ಅಂತ ಕರ್ಕೊಂಡು ಹೋಗೈತಿ. ಹೌದೇನು? ಅಲ್ಲಿಗೆ ಹಂಗಾರೆ ಮಾರಮ್ಮ ಕರ್ಕೊಂಡು ಹೋಗೈತೆ. ಇನ್ನೇನು ಮಾಡೋಕ್ಕಾಗುತ್ತೆ ಆಂಟಿ? ಸುಮ್ಮನೆ ನೋಡ್ಕೊಂಡು ಹಂಗೆ ಸುಮ್ಮನೆ ಇರ್ತಾರ? ಸುಮ್ಮನಿರಕ್ಕಂತೂ ಆಗಲ್ಲ. ಎಂಥವ್ರೇ ಆಗಲಿ ಅಯ್ಯೋ ಅಂದೆ ಅಂತಾರೆ. ಕಷ್ಟ ಅಂತಂದರೆ ಕೆಲವರು ಎಲ್ಲರೂ ಹಂಗೆ ಇರಲ್ಲ. ಎಲ್ಲರೂ ಅಯ್ಯೋ ಅನ್ನಲ್ಲ. ಎಲ್ಲರೂ ಇವಾಗಿನ ಕಾಲದಾಗೆ ಸಿಟ್ಟು ಮಾಡ್ಕೊಂಬೋದಾಗಲಿ ಅಂತಾರನ್ನ ಕಂಡು ಮನಸ್ಸು ತಡೆಯಲ್ಲ. ಹೇಳ್ಬೇಕಂತಂದರೆ ಏನಾದರೂ ಕಷ್ಟ ಅಂತಂದರೆ ಮನಸ್ಸು ಕರ್ಗೋಗ್ಬಿಡುತ್ತೆ. ಯಾರಿಗೋ ಒಬ್ರಿಗೆ ಕಲ್ಲಿದ್ದಂಗೆ ಕಲ್ಲಂತ ಮನಸ್ಸು ಅಂತಾರಲ್ಲ, ಹಂಗೆ ಒಬ್ಬೊಬ್ರಿಗೆ ಕಲ್ಲು ಮನಸ್ಸು ಇರುತ್ತೆ, ಒಬ್ಬೊಬ್ರಿಗೆ ಹೆಂಗೆ ಅಂದರೆ ಕರ್ಪೂರ ಕರ್ಗೋಗುತ್ತೆ ಅಂತಾರೆ ನೋಡೋ, ಹಂಗೆ ಆ ಥರ ಕರ್ಗೋಗ್ಬಿಡುತ್ತೆ ಮನಸ್ಸು. ಭಾಳ ಒಂಥರ ನನಗಂತೂ ಮನ್ಸು ತಡೆಯೋದೇ ಇಲ್ಲ. ಕಷ್ಟ ಅಂದ್ರೆ ಮಾತ್ರ ಅವ್ರು ಎಂಥವ್ರೇ ಆಗಿರಲಿ ಮನ್ಸು ತಡೆಯಲ್ಲ ನಾಗಮಂಟಿ. ಹೆಂಗ ಬಿಡಪ್ಪ ಅತ್ತ, ಆಪ್ರೇಷನ್ ಮಾಡಿಸಿ ನೋಡು. ಒಟ್ಟು ಏನೆಲ್ಲ ಇದು ಮಾಡ್ಕೊಂಡ್ಲ ಅಲ್ಲಿ. ಅವಾಗ ರಮ್ಮ ಹೇಳಿದ್ರಪ್ಪ, ಕೇಳಲಿಲ್ಲ ಅವಳು ಅವಾಗ. ಹೋಗ್ಬರ್ತೀನಿ, ನೀವು ಬರಂಗಿದ್ರೆ ಬನ್ನಿ. ಬಿಡು, ನಾಳೆ ಯಾವಾಗ ನಾವು ಹೋಗ್ಬತ್ತೀನಿ, ಹೋಗಿ ಬರಂಗಪ್ಪ. ಅಪ್ಪ ಇವನ್ಗೂ ಒಟ್ಟು ಇಲ್ಲೆಲ್ಲ ನೋಡ್ಕೋಬೇಕು, ಇಲ್ಲಿ ಬೇರೆ ಕೆಲಸ ಅಂತದ್ರಾಗ ಇವಳು ಬೇರೆ ಇಂಥದ್ದು ಮಾಡ್ಕೊಂಡು ಕೂತ್ಕೊಂಡವಳೆ. ಜೀವಿತನಿಂದ ಎಲ್ಲರಿಗೂ ನೋವೇ ಹೊರ್ತು ಯಾರಿಗೂ ಒಳ್ಳೇದಾಗಲಿಲ್ಲ. ತಗ ಟೈಮ್ ಟು ಟೈಮ್ ಮಾತ್ರೆ ತಗೋಬೇಕು ಅಂತ ಹೇಳಿದ್ರು. ಮಾತ್ರೆಗಳೆಲ್ಲ ತಗೊಂಡ್ಲು. ಹಿಂಗೋ ಮಾತ್ರೆ ಎಲ್ಲ ನುಂಗ್ದೇನಮ್ಮ? ಹ್ಞೂನಮ್ಮ, ನುಂಗ್ದೇಳು. ಇವಾಗಿನ ನುಂಗ್ದೆ. ನೀ ಕೇಳಿದ್ರೆ ಯಾವಾಗಲೂ ಸುಮ್ಮ ಮಕ್ಕಂಡಿರೋಣ ಅನ್ಸುತ್ತೆ. ಸಣ್ಣ ಹಿಂಗೆ ಕುಕ್ಕ ಈ ಕಡೆ ಬಾಕ್ಲಕ್ಕೆ ಹಿಂಗೆ ಬಂದು ಸಣ್ಣ ಹಿಂಗೆ ಕುಕ್ಕ ಕುಕ್ಕಂಡ್ರೆ ರೇಟ ಒಂದಿಟ್ಟು ಸಮಾಧಾನ ಅವತ್ತೇಳೆ. ಬಿಸ್ಲಿಗೆ ಹಿಂಗೆ ಹೊರಕ್ಕೆ ಬಂದು ಕುಕ್ಕಬೇಕು. ಏನು ನೋವಿಲ್ವಲ್ಲ? ಏನು ಇಲ್ಲ ಅಮ್ಮ, ಏನು ನೋವಿಲ್ಲ ಹೇಳು. ಜೀವಿತ, ಮಾತ್ರೆ ಎಲ್ಲ ನುಂಗ್ದೇನಮ್ಮ? ಹಾಂ ಸಂತು, ಎಲ್ಲ ನುಂಗ್ದೆ. ಮಾತ್ರೆ ಎಲ್ಲ ನುಂಗಿ ಇವಾಗಿನ ತಿಂಡಿ ತಿಂದು ಕೂತ್ಕೊಂಡಿದ್ದೀನಿ. ಊಟಕ್ಕಿಂತ ಮುಂಚೆ ನುಂಗ್ದೆ. ಊಟ ಆದ್ಮೇಲೆ ತಗೊಂಬ ಅಂತದ್ದು ತಗೊಂಡೆ. ಟಾನಿಕ್ ಒಂದು 5 ಕುಡಿಬೇಕು. ಟಾನಿಕ್ ಮಾತ್ರ ಕುಡಿಯಲ್ಲ ಕಣಪ್ಪ, ಅದು ಯಾಕ ಏನೋ ಗೊತ್ತಿಲ್ಲ. ಕುಡಿಬೇಕು ಜೀವಿತ. ಸ್ವಲ್ಪ ಅದು ನಿಮಗೆಲ್ಲ ಬ್ಲಡ್ ಎಲ್ಲ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಕೊಟ್ಟಿರ್ತಾರೆ. ಒಳ್ಳೆ ಕ್ಯಾಲ್ಶಿಯಮು, ಅದು ಐರನ್ನು ಎಲ್ಲ ಇರೋ ಅಂಥದ್ದು. ಅದು ಟಾನಿಕ್ ಚೆನ್ನಾಗೈತೆ. ಅದು ಭಾಳ ರೇಟ್. ಅದು 800 ರೂಪಾಯಿ ಟಾನಿಕ್ಕು. ತಗೊಂಡು ಕುಡಿಬೇಕು. ಸುಮ್ಮನೆ ಇರಬೇಡ. ಸ್ವಲ್ಪ ನೀರು ಕುಡಿದ್ಬಿಟ್ಟು ಫಸ್ಟ್ ಕುಡಿದು ಆಮೇಲೆ ಒಂದು ಸ್ವಲ್ಪ ನೀರು ಕುಡಿದ್ಬಿಡು. ಕುಡಿಬೇಕು ಟಾನಿಕ್ ಕುಡಿದ್ರೇನೆ ಸ್ವಲ್ಪ ಶಕ್ತಿಯಾಗಿ ಬರೋದು. ಸರಿ ಆಯ್ತು, ಹೇಳು, ಕುಡಿತೀನಿ. ಬಾರಪ್ಪ, ಬಾ ಉಣು, ಬಾ. ಬರ್ರಿ ಒಳಕ್ಕೆ ಬಾರಮ್ಮ. ಎದ್ದು ಬಾರ ಜೀವಿತ, ಒಳಕ್ ಬಾ. ಎದ್ದು ಗಾಳಿಗೂ ಜಾಸ್ತಿ ಹೊತ್ತು ಕೂಕಬಾರ್ದು. ಬಾ. ಯಾಕಪ್ಪ ಬಿರಿಯಾನಿ ಅದೆಲ್ಲ ತಗೊಂಬಂದಿರೋದೆಲ್ಲ ಹಂಗೆ ತೆಗ್ದೆ ಎಸ್ಬಿಟ್ಟೆ ಆ ಕಡೆಗೆ? ಅಯ್ಯೋ ಪಾಪ ಅವ್ರು ಅಲ್ಲಿಂದ ತಗೊಂಬಂದಿದ್ರು. ಅಷ್ಟೊಂದು ಬರ್ಗೆಟ್ಟಿದ್ದ ನೀನು? ಅಷ್ಟೊಂದು ಬರ್ಗೆಟ್ಟಿದ್ದೇನೆ ಅಲ್ಲ ನೀನು. ನನ್ನ ಹತ್ರ ಏನು ನಾಟಕ ಮಾಡಿದೆ? ನನ್ನ ಮಗಳು ಅವಳಿ ನಾನು ಮಾತಾಡ್ಸಲ್ಲ, ಅವಳು ಹಂಗೆ ಮಾಡವಳೆ ಹಿಂಗೆ ಮಾಡವಳೆ ಅಂತ ನನ್ನ ಹತ್ರನೂ ಎಷ್ಟು ಸುಳ್ಳು ಹೇಳಿ ಎಷ್ಟು ನಾಟಕ ಆಡ್ದಲ್ಲ ನೀನು. ಎಷ್ಟು ನಾಟಕ ಆಡ್ತಾ ಇದೀಯ ನೀನು. ನಿನ್ನ ನಾಟಕ ಇಲ್ಲೇ ಗೊತ್ತಾಗ್ತೈತೆ ನನಗೆ. ಅದು ಮತ್ತೆ ನನಗೆ ಶಕ್ತಿ ಮದುವೆ ಆಗಿರೋದು ಇಷ್ಟನೇ ಇತ್ತು ಬಿಡು. ಏನೋ ಆಗವಳೆ ಅಂತ ನನಗೆ ಇಷ್ಟನೇ ಇತ್ತು ಕಣಪ್ಪ. ಇದ್ರೆ ಹೇಳ್ಬೇಕಾಗಿತ್ತು, ಮಾತಾಡಿಸ್ತೀನಿ ಕಣಪ್ಪ ಅಂತ ಡೈರೆಕ್ಟಾಗಿ ನನ್ನ ಹತ್ರ ಹೇಳ್ಬೇಕಾಗಿತ್ತು, ನಾನು ಮಾತಾಡಿಸ್ತೀನಿ ಅಂತ. ಅದ್ಬಿಟ್ಟು ಹಿಂಗೆ ಕದ್ದು ಮುಚ್ಚಿ ಫೋನಲ್ಲೆಲ್ಲ ಮಾತಾಡ್ಕೊಂಡು ಬಿರಿಯಾನಿ ತೋರಿಸ್ಕೊಂಡು ಇವನು ಎದುರಿಗೆ ನನಗೆ ಬೆಲೆ ಇಲ್ದಂಗೆ ಮಾಡ್ತಾ ಇದೀಯ. ನನ್ನ ಗಂಡಂದೇನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಕೇಳ್ತಾ ಇದೀಯ ಇವನು ಮುಂದೆ. ಇವ್ನು ನೆನ್ನೆ ಮೊನ್ನೆ ಬಂದಿರೋ ಥರ್ಡ್ ಕ್ಲಾಸ್ ಮುಂದೆ ನನ್ನ ಮರ್ಯಾದೆ ಕಳೀತಾ ಇದೀಯ ನೀನು. ಇಲ್ಲ ಕಣಪ್ಪ, ಅದು ನಾನಿಲ್ಲಿ ಏನಕ್ಕೆ ಬಂದೆ ಅಂದರೆ, ಇಲ್ಲಿ ಅದಕ್ಕೆ ಬಂದಿದ್ದ. ಅವ್ರು ಎಲ್ಗೋ ಹೋಗ್ತಿದ್ರು, ತಗೊಂಡು ಹೋಗ್ತಾ ಇದ್ರು ಅವರು. ಅದಕ್ಕೆ ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳ್ಬಿಟ್ಟಿದೀಯ ಅಂದ್ರೆ ಸರಿ ಹೋಗಲ್ಲ ಅಂತ ಹೇಳತ್ತೆ. ಅಪ್ಪಗೆ ನೀನಾದ್ರೂ ಹೇಳು. ವಿಕೇಣ ಸಮಾಧಾನ ಮಾಡ್ಕೋಣ. ಅಲ್ಲ, ನಿಮ್ಮ ಅಪ್ಪಗೆ ಹೆಂಗ್ ಗೊತ್ತಾಯ್ತೆ ವಿಷಯ? ಗೊತ್ತಿಲ್ಲಪ್ಪ, ಅದು ಹೆಂಗ್ ಗೊತ್ತಾಯ್ತೋ ಏನೋ. ನೀನೇನು ಮಾತಾಡ್ಬೇಡ, ಸುಮ್ಮನಿದ್ ಬಿಡು. ಏನು ಮಾತಾಡಕ್ ಹೋಗ್ಬೇಡ ನೀನು. ಅಣ್ಣ ಬಿಡೋಣ, ಹೋಗ್ಲಿ. ಏನು ಹೋಗ್ಲಿ ಅಂತ ಹೇಳ್ತಾ ಇದೀಯಮ್ಮ? ನೀನು ಇವ್ರ ಜೊತೆಗೆ ಸೇರ್ಕೊಂಡು ನಾಟಕ ಆಡ್ತಾ ಇದೀಯಾ?
ಫೋನ್ ಮಾಡಿದ್ದು, ಫೋನ್ ರಿಸೀವ್ ಮಾಡಿ ನಾನು ಮಾತಾಡಿದ್ದು, ಆಮೇಲೆ ಬಾರಮ್ಮ ಬಿರಿಯಾನಿ ತೊಗೊಬತ್ತೀನಿ ಅಂತ ಅವಳು ಫೋನ್ ಮಾಡಿದ್ದು ಎಲ್ಲ ನಾನು ಕೇಳಿ ಅವ್ರು ನನ್ನದೇನು ಇವಳು ನನ್ಬೇಕು ನನ್ನ ಮುಂದೆ ಎಷ್ಟು ನಾಟಕ ಮಾಡಿದ್ಲು. ಏನು ಮಾತಾಡ್ಸೋದೇ ಇಲ್ಲ ಅನ್ನೋ ಥರ ಇದು ಮಾಡಿ ಇವಾಗ ನನಗೆ ಇಷ್ಟೊಂದೆಲ್ಲ ಸುಳ್ಳು ಹೇಳಿ ಹಿಂಗೆಲ್ಲ ಮಾಡ್ತಾ ಇರೋ ವಿಷಯ ಗೊತ್ತಾದ ಮೇಲೆ ನನಗೆ ಎಷ್ಟು ಹೊಟ್ಟೆ ಉರಿಯಂಗಿಲ್ಲ. ಬರಲಿ ಇವಳು ಮನೆಗೆ ಬರಲಿ. ಅಯ್ಯೋ ಬಿಡಪ್ಪ ಹೋಗ್ಲಿ, ಅದಕ್ಕೆ ಯಾಕೆ ಹಂಗಾಡ್ತೀಯ? ಯಾಕೆ ಹಂಗಾಡ್ತೀಯ ಅಂದರೆ ಇದಕ್ಕೇನೆ ಯಾಕೆ ಹಂಗಾಡ್ತೀಯ ಅಂತೀಯ? ಯಾಕೆ ಹಂಗಾಡ್ತೀಯ? ನೀನು ಮಾಡಿರೋ ತಪ್ಪಿಗೆ ನಾನು ಮಾಡಿರೋ ಕೆಲಸ ಎಂಥದ್ದು ಅಂತ ಯೋಚನೆ ಮಾಡೆ. ನನ್ನ ಗಂಡನ ಮರ್ಯಾದೆ ನಾನು ಎಲ್ಲಿ ಕಳೀತಾ ಇದ್ದೀನಿ ಅಂತ ನೀನು ಯೋಚನೆ ಮಾಡು. ನೀನು ಹಿಂಗೆಲ್ಲ ನನ್ನ ಮರ್ಯಾದೆ ತೆಗಿತಾ ಇದ್ರೆ ನನಗೆ ಬೆಲೆ ಇರುತ್ತಾ? ಹೆಂಡ್ತಿ ಆಗಿರೋಳು ಗಂಡನ ಮರ್ಯಾದೆ ಉಳಿಸ್ಕೊಂಡು ಹೋಗ್ಬೇಕು. ಹೆಂಡ್ತಿನೇ ಗಂಡನ ಮರ್ಯಾದೆ ತೆಗೆದ್ರೆ ಯಾರು ಬೆಲೆ ಕೊಡಲ್ಲ. ಅಪ್ಪ ಹೊಡಿಬೇಡ ಅಪ್ಪ, ಹೊಡಿಬೇಡಪ್ಪ. ಮುಚ್ಚು ಬಾಯಿ. ಹೊಡಿಬೇಡ ಅಂತ ಹೇಳ್ತಾ ಇದೆಯಾ? ಹೊಡಿಬೇಡ ಅಂತಂದ್ರೆ ಬಾಯಿ ನೀನು ಬಾ, ಮನೆ ಹತ್ರ ಬರ್ರಿ, ಅವಾಗ ಮಾತಾಡ್ತೀನಿ. ಈಗ ಮಾತಾಡಲ್ಲ, ಮನೆ ಹತ್ರ ಬನ್ನಿ ನೀವು. ಬಿರಿಯಾನಿನೂ ತಿನ್ಲಿಲ್ಲ ಅಲ್ರಿ, ಇವ ಅಪ್ಪಗೆ ನಾವು ಸಿಗೆ ಬಿದ್ದುಬಿಟ್ವಿ. ಬಿರಿಯಾನಿನೂ ತೆಗ್ದು ಆಚೆ ಎಸ್ಬಿಡ್ತು. ಅಲ್ಲಿ ನೋಡ್ರಿ ನಾಯಿ ಎಲ್ಲ ತಿಂತಾ ಇದ್ದಾವೆ ಬಿರಿಯಾನಿನ. ಅಲ್ಲಿ ನೋಡು, ಎಲ್ಲ ಬಾಕ್ಸ್ ಎಲ್ಲ ಕಿತ್ಕೊಂಡು ಹೋಗಂಗೆ ಎಲ್ಲ ಲಪ್ಕೋಂಗೆ ಎಸ್ದು ಬಿಡ್ತು ನಿಮ್ಮ ಅಪ್ಪ ತೆಗ್ದು. ಬಿರಿಯಾನಿ ಎಲ್ಲ ನಾಯಿ ಪಾಲು. ನಮ್ಮ ಅತ್ತೆಗೂ ನಮ್ಮ ಸೊಸೆಗೂ ಅಂತ ಹೇಳಿ ತಂದಿರೋಂಥ ಬಿರಿಯಾನಿ ಎಲ್ಲ ನಾಯಿ ಪಾಲಾಗ್ಬಿಡ್ತಲ್ಲಪ್ಪ. ಬಿರಿಯಾನಿ ತಿಂದೇ ಇಲ್ಲ ನಾನು, ಯಾವತ್ತು ಬಿರಿಯಾನಿ ತಂದು ಕೊಟ್ಟೇ ಇಲ್ಲ. ತಂದು ಕೊಡ್ತಿದ್ದೆ, ಕೇಳಬೇಕಾಗಿತ್ತು. ಅಷ್ಟೊಂದು ನಿನಗೆ ಬರ್ಗೆಟ್ಟಿರೋಳಾಗಿದ್ರೆ ನನಗೆ ಕೇಳಬೇಕಾಗಿತ್ತು. ಒಂದು ಬಿರಿಯಾನಿ ತಗೊಂಬರಪ್ಪ ಅಂದ್ರೆ ಮನೆ ಅಂಗ್ಳವ್ರಿಗೆ ಎಲ್ಲರಿಗೂ ತಗೊಂಬತ್ತಿದ್ದೆ. ಅಡುಗೆನೇ ಮಾಡೋದು ಬೇಡ, ನೈಟು ತಗೊಂಬಂದಿದ್ರೆ ನೈಟೇ ತಗೊಂಬತ್ತಿದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ? ತಗೊಂಬತ್ತಿದ್ದೆ. 100 ರೂಪಾಯಿ ಮುಗಿದ್ರು ಮುಗಿಲ್ಲ ಹೇಳು. ಒಬ್ಬೊಬ್ರಿಗೆ 100 ರೂಪಾಯಿ ಬಿರಿಯಾನಿನೇ ತಗೊಂಬರ್ತಿದ್ದೆ. ಅದು ಮತ್ತೆ ನಮ್ಮ ಶಕ್ತಿ ಫೋನ್ ಮಾಡೋಣ, ಮಾತಾಡಿಸಿ. ಮುಚ್ಚು ಬಾಯಿ. ನೀವಿಬ್ರು ಇನ್ನೂ ಮಕ ಇಕ್ಕೊಂಡು ಬಂದಿದ್ದೀರಾ ಈ ಊರಿಗೆ? ನಿಮಗೆ ಮರ್ಯಾದೆ ಇಲ್ಲ ನಿಮಗೆ. ನಿಮ್ಮಂಥವ್ರಿಗೆಲ್ಲ ಏನು ಹೇಳ್ಬೇಕೋ ಏನೋ. ಅವ್ರಿಗಂತೂ ಏನು ಅನ್ಸಲ್ಲ, ನಿನಗೇನು ಅನ್ಸಲ್ವಾ? ನಿಂದು ತಪ್ಪು, ಅವ್ರಿಗೇನನ್ನ? ಅವ್ರೇನು ಮಾತಾಡಿಸಿದ್ರೆ ಸಾಕು, ಬರ್ತೀವಿ ಹೋಗ್ತೀವಿ ಅಂತ ಕಾಯ್ಕೊಂಡಿರ್ತಾರೆ. ನಿನ್ನೆ ಅವ್ರಿಗೆಲ್ಲ ಅನ್ಬಾರ್ದು, ನಿನಗೆ ಅನ್ಬೇಕು. ಮನೆ ಹತ್ರ ಬಾಯಿ ಇಲ್ಲ ಇದ್ದಾವೆ, ನೀವೆಲ್ಲ ಮನೆ ಹತ್ರ ಬನ್ನಿ. ಅಣ್ಣ ಅಣ್ಣ ನಿಂತ್ಕೋಣ. ಅಣ್ಣ ಅಪ್ಪ ನಿಂತ್ಕೊಳಪ್ಪ. ಅಪ್ಪ ಅಪ್ಪ ನಿಂತ್ಕೊಳ್ಳಿ. ನಿಂತ್ಕೊಂಬನ. ಏನಕ್ಕೆ ನಿಂತ್ಕೊಂಬ್ಲಿ? ಅಮ್ಮ ಇವಾಗ ಏನ್ ಮಾಡೋಣಮ್ಮ? ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನನಗೆ ಕಾಲು ಕೈಯೆಲ್ಲ ನಡುಗ್ತಾ ಇದಾವೆ. ನನಗೂ ಹಂಗೆ ಕಣೆ, ನನಗೂ ಕಾಲು ಕೈಯೆಲ್ಲ ನಡುಗ್ತಾ ಐತೆ. ನಮ್ಮ ನನಗೆ ಈ ವೀಕೆಂಡ್ ವಿಷಯ ಗೊತ್ತಾಗೈತೋ ಇಲ್ವೋ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಾನು ಗೊತ್ತಾಗಿಲ್ಲ ಬಿಡು, ಎಲ್ಲ ಹೋಗೈತೆ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ನಾನು ನಿನಗೆ ಫೋನ್ ಮಾಡಿದಾಗ ಅಪ್ಪನೇ ಅನ್ಸುತ್ತೆ ರಿಸೀವ್ ಮಾಡಿದ್ದು, ಮಾತಾಡಲಿಲ್ಲ ಅಂತ ಅಂತು ಅಷ್ಟೇನೆ. ನೀನು ನನ್ನ ನಂಬರಿಗೆ ಫೋನ್ ಮಾಡಿದಾಗ ಗೊತ್ತಾಗೈತೆ ಕಣೆ ನಿಮ್ಮ ಅಪ್ಪ ಈಗ ವಿಷಯ. ನೀನು ನನ್ನ ನಂಬರಿಗೆ ಮಾಡಿದ್ಯಾ? ಅಯ್ಯೋ ನಲ್ಗೂ ಹಂಗ ಅನ್ಕೊಂಡು ಅಮ್ಮ ಫೋನ್ ತಂದಿದ್ರೆ ಯಾವ್ದು ಇರ್ತಿರ್ಲಿಲ್ಲಪ್ಪ, ಅಮ್ಮ ಅಪ್ಪಗೆ ಗೊತ್ತಾಗ್ತಿರ್ಲಿಲ್ಲ. ಮೊದ್ಲೇ ಸಿಟ್ಟಪ್ಪ ಈ ಮಾವಂದು. ಅದೇನ್ ಮಾಡುತ್ತೋ ಏನೋ ಅನ್ಸುತ್ತೆ. ಏನ್ ಮಾಡೋದು ಅಮ್ಮ, ನಾವು ಹೋಗ್ತೀವಮ್ಮ. ನೋಡ ಬಿರಿಯಾನಿ ಎಲ್ಲ ಹೆಂಗ್ ತೆಗ್ದು ಜಾಸ್ತಿ ಬಿಡ್ತು. ಬಿರಿಯಾನಿ ಏನಿಲ್ಲ ಕೊನೆಗೆ ಸುಮ್ಮನೆ ಅಪ್ಪನ ಕೈಗೆ ಹಿಂಗ ಆದಾಗ ಆಗ್ಬಿಡ್ತಲ್ಲಪ್ಪ. ನಾನಂತೂ ಬಿರಿಯಾನಿ ತಿಮ್ಮನ ಅಂತ ಎಷ್ಟು ಆಸೆಗಿದ್ದೆ. ಭಾಳ ಆಸೆಗಿದ್ದೆ ಕಣೆ, ಶಕ್ತಿ ಬಿರಿಯಾನಿ ತಿಮ್ಮನ ಅಂತ ಹೇಳಿ. ನೋಡಮ್ಮ ನಾನು ಹಂಗೆ. ಇವಾಗ ಅಡುಗೆ ಇಲ್ಲ ಏನಿಲ್ಲ, ಇನ್ನು ಉಂಡಿಲ್ಲ. ಈಗ ಹೆಂಗೆ ಮಾಡ್ಬೇಕನ್ನೋ ನಾವು ಸುಮ್ಮನೆ ಮಾತಾಡ್ತಾ ಕೂತ್ಕೊಂಡ್ವಿ. ಸುಮ್ಮನೆ ಇಸ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗಿದ್ರೆ ಇರ್ತಿರ್ಲಿಲ್ಲ ಅತ್ತ ಯಾವುದೂ. ಏನು ಮಾಡೋದು? ಅಯ್ಯೋ ತುಂಬ ಭಯ ಆದಂಗೆ ಆಗ್ತೈತೆ. ಯಪ್ಪ ಏನು ಮಾಡೋದು ಏನೋ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನನ್ನ ಗಂಡಗೆ ಗೊತ್ತಾಗಲ್ಲ ಅಂಥೇಳಿ ನನ್ನ ಮಗಳ ಹತ್ರ ಬಿರಿಯಾನಿ ಗ್ರೇವಿ ಕಬಾಬ್ ಎಲ್ಲ ತರಿಸ್ಕೊಂಡು ತಿನ್ನೋಣ ಅಂತೇಳಿ ತರಿಸ್ಕೊಂಡಿದ್ವಿ. ಅವ್ರೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಗ್ಲಿ ಅಂತೇಳಿ ಕುಂಡ್ರಿಸ್ಕೊಂಡಿದ್ವಿ. ಅಷ್ಟೊತ್ತಿಗೆ ಎಲ್ಲಿಂದ ಬಂದರೋ ನನ್ನ ಗಂಡ ಬಂದುಬಿಟ್ಟು, ಏನೇ ನಾನು ಬಿರಿಯಾನಿ ಕೊಡ್ಸಲ್ವೇನೆ, ನೀನು ಯಾಕೆ ತಿಂತಾ ಇರೋದು, ಅವ್ರು ತಂದಿರೋದ ಅಂತ ಹೇಳಿ 4 ಬಾರಿಸಿ ಮನೆಗೆ ಬಾ ಅಂತ ಹೇಳಿ ಹೇಳಿ ಹೋಗ್ಬಿಟ್ಟವ್ರಿಗೆ. ಹೆಂಗಪ್ಪ ಮನೆಗೆ ಹೋಗ್ಲಿ ಅಂತ ಅನ್ನಿಸ್ತೈತೆ ನನಗೆ. ಡವ ಅಂತ ಐತೆ ನನಗೆ ಮನಸ್ಸೆಲ್ಲನ. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ. ಒಂಥರ ಡಗ್ ಅಂತ ಐತೆ. ಏನಪ್ಪ ಮಾಡಲಿ ಅನ್ನಿಸ್ತೈತೆ. ಏನು ಮಾಡೋಕ್ಕಾಗಲ್ಲ. ಹೆಂಗಪ್ಪ ಮನೆಗೆ ಹೋಗ್ಲಿ, ಮನೆಗೆ ಕಾಲಿಡ್ಲಿ? ದೇವ್ರೇ ನನಗೆ ನೀನೇ ಧೈರ್ಯ ಕೊಡಬೇಕಪ್ಪ ಅಂತ ಅನ್ನಿಸ್ತೈತೆ. ಅಂದರೆ ಈ ರೀತಿ ಯಾವುದೇ ಆಗಲಿ ನಾವು ಒಬ್ರಿಗೆ ಗೊತ್ತಿಲ್ದಲೇ ಕದ್ದು ಮುಚ್ಚಿ ಏನಾದರೂ ಮಾಡ್ತಾ ಇದೀವಿ ಅಂದರೆ ಅದನ್ನ ಈಗಲೇ ನಿಲ್ಲಿಸ್ಬಿಡೋದು ಒಳ್ಳೇದು. ಯಾಕಂದರೆ ಅದು ಗೊತ್ತಾಗುತ್ತೆ, ಮುಂದಲ್ಲ ಒಂದಿನ ಸತ್ಯ ಹೊರಗೆ ಬಂದೇ ಬರುತ್ತೆ, ಸತ್ಯ ಗೆದ್ದೇ ಗೆಲ್ಲುತ್ತೆ. ನಾವು ಗೊತ್ತಿಲ್ದಂಗೆ ಯಾರೇ ಆಗಲಿ, ಈಗ ಮಗಳು ಮದುವೆ ಆಗಿರೋ ತಾಯಿಗೆ ಇಷ್ಟ ಇರುತ್ತೆ, ಮಗಳ ಜೊತೆ ಮಾತಾಡ್ತಿರ್ತಾರೆ. ಈ ರೀತಿ ಈ ಥರ ಯಾವುದೇ ಒಂದು ವಿಚಾರದಲ್ಲೇ ಆಗಿರ್ಬೋದು, ಅದು ಒಂದಲ್ಲ ಒಂದಿನ ಯಾರೇ ಆಗಿರಲಿ, ಅದು ಯಾರ ಜೊತೆ ಕದ್ದು ಮುಚ್ಚಿ ಮಾತಾಡ್ತಾ ಇರಲಿ, ಅದು ಫ್ರೆಂಡ್ ಆಗಿರ್ಬೋದು, ಇಲ್ಲ ಯಾರಾದರೂ ಬೇರೆಯವ್ರು ಯಾರಾದರೂ ಆಗಿರ್ಬೋದು, ಹಾಗೆ ಹುಡುಗನ ಹತ್ರ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಈ ರೀತಿ ಬೇರೆ ಹತ್ರ ಕದ್ದು ಮುಚ್ಚಿ ನಾವೇನಾದರೂ ಮಾತಾಡ್ತಾ ಇದ್ದರೆ ಅದೊಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಅದು ಹೊರಗೆ ಬಂದೇ ಬರುತ್ತೆ ಒಂದಿನ. ಅದು ಸತ್ಯ ಹೊರಗೆ ಬಂದೇ ಬರುತ್ತೆ, ಗೊತ್ತಾಗೇ ಆಗುತ್ತೆ. ಅದಕ್ಕೆ ಯಾವತ್ತೂ ಈ ರೀತಿ ಮಾಡಬಾರ್ದು. ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ
ಏನೋ ನಮ್ಮ ಒಪಿನಿಯನ್ನ ಹೇಳ್ತಾ ಇದ್ದೀವಿ ನಿಮ್ಮ ಹತ್ರ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಅವರು ನೋಡಲಿ, ಖುಷಿ ಪಡಲಿ. ದಯವಿಟ್ಟು ಶೇರ್ ಮಾಡಿ. ಹಾಗೆ ಕತೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಸುಮ್ಮನೆ ಆಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.